ಗುರುಜಿ ನೀವು ಹೇಳ್ತಿದ್ರಿ ಜಪಿಸ್ತಾರಿ ಓಂ ಶಂ ಶನೈಶ್ವರಾಯ ನಮಃ ಅಂತ. ಮುಂದೆ ಗುರುಜಿ ಈ ಜಪವನ್ನ ನೀವುಗಳೆಲ್ಲ ಮಾಡ್ತಕ್ಕಂಥ ವಿಚಾರ ಏನು ಅಂದ್ರೆ, ಶನೇಶ್ವರನ ಆರಾಧನೆ ಮಾಡಬಹುದು, ಶನೇಶ್ವರನ ನಮಸ್ಕರಿಸಬಹುದು, ಶನೇಶ್ವರನ ಯಾವ ಕಾಲಕ್ಕೂ ವ್ರತ ಕಲ್ಪಮಾಲವನ್ನ ಅವನ ಕಥೆಯನ್ನ ಓದಬಹುದು. ಯಾವಾಗಂದ್ರೆ ಆವಾಗ ಪ್ರವೇಶವೇ ಇಲ್ಲ. ಅವನ ಜಯಂತಿಯೆಂದೋ ಅವನ ಆರಾಧನೆಯೆಂದೋ ಅವನು ಯಾವ ಕಾಲಕ್ಕೂ ಶ್ರೀಮನ್ನಾರಾಯಣ ಪೂಜೆ ಮಾಡ್ತಾ ಇದ್ದಂಗೋ ಅಥವಾ ಶನೇಶ್ವರನ ಒಂದು ಪ್ರದೋಷ ಕಾಲ ಬಂದಾಗ ಶಿವನ ಆರಾಧನೆಯಲ್ಲಿ ಅವನು ತಲ್ಲೀನನಾದಾಗ ಆ ಸಮಯಕ್ಕೆ ಮಾತ್ರ ನಾನು ಹೇಳಿದಾಗ ನೀವು ಹೋದಾಗ ಆ ದೇವತೆ ಆರಾಧನೆ. ಶನೇಶ್ವರನ ಹೇಳ್ತಾನೆ ಸರ್ವದೇವತಾ ಸ್ವತಂತ್ರ ಪ್ರಿಯ ಅಂತ. ಅವನು ಸರ್ವದಾ ಸ್ವತಂತ್ರವಾಗಿರ್ಬೇಕು ಅಂತ ಇಷ್ಟಪಡ್ತಾನೆ. ನೀವು ಹೋಗ್ಬಿಟ್ಟು ಶನೇಶ್ವರ ನನ್ನ ಕಾಪಾಡಪ್ಪ ಅಂದ್ರೆ ಖಂಡಿತ ಕಾಪಾಡಕ್ಕೆ ಹೋಗಲ್ಲ. ಹೇಗಿದೆಯೋ ಹಾಗೆ ಇರು ಅಂತಾನೆ. ಅದಕ್ಕೋಸ್ಕರ ಅಂತ ಒಂದು ಕರ್ಮವನ್ನ ಕಟ್ಕೊಳ್ಳಕ್ಕೆ ನೀವು ಹೋಗ್ಬೇಕಾದ್ರೆ ಶನೇಶ್ವರನ ಉಗ್ರಕೋಪ. ಅವನು ಯಾವ ಕಾಲಕ್ಕೂ ಪ್ರಾಣ ಪ್ರತಿಷ್ಠಾಪನೆ ಮಾಡೋ ಹಾಗಿಲ್ಲ. ದೇವತೆಗಳಿಗೆ ನವಗ್ರಹ ಪ್ರತಿಷ್ಠಾಪನೆ ಅನ್ನೋದು ಶಾಸ್ತ್ರದ ಇಲ್ಲ. ನವಗ್ರಹ ಕ್ಷೇತ್ರ ಅನ್ನೋದು ಎರಡು. ಶನೇಶ್ವರನಿಗೆ ಒಂದು ದಕ್ಷಿಣ ಭಾರತದಲ್ಲಿ, ಇನ್ನೊಂದು ಉತ್ತರ ಭಾರತದಲ್ಲಿ. ಈ ಎರಡು ಕ್ಷೇತ್ರಗಳು ಬಿಟ್ಟರೆ ಅವನಿಗೆ ಯಾವ ಕಾಲಕ್ಕೂ ಕ್ಷೇತ್ರ ಮಹಿಮೆ ಅಂದ್ರೆ ಏನು, ನಮ್ಮ ಕರ್ಮವನ್ನ ಕಟ್ಕೊಳ್ಳಕ್ಕೆ ಶನೇಶ್ವರನು ತಿರುನಲ್ಲಾರು. ನಲ್ಲ ಊರು ಅಂದ್ರೆ ಏನು, ನಳ ಧಮಯಂತಿ ಸಮೇತವಾಗಿದ್ದಾಗ ಶನೇಶ್ವರನು ಬೆನ್ನ ಎಗಲೇ ಇರಿದಾಗ ಅವನು ಆ ಈಶ್ವರನಿಗೆ ಅಮೃತೇಶ್ವರನ ದೇವಸ್ಥಾನಕ್ಕೆ ಹೋದ ತಕ್ಷಣ ಶನೇಶ್ವರನು ಹಿಂದೆರಗ ಸರದ. ಅದು ತಿರುನಲ್ಲಾರು. ಅಂದರೆ ಕ್ಷೇತ್ರದ ಮಹಿಮೆ ಅಲ್ಲಿ ತಿರುನಲ್ಲಾರಲ್ಲಿ ಈಶ್ವರನೇ ಮುಖ್ಯ. ನೀವೆಲ್ಲ ಏನ್ ಅನ್ಕೊಂಡ್ಬಿಟ್ಟಿದ್ರೆ ಶನೇಶ್ವರ ಮುಖ್ಯ ಅನ್ಕೊಂಡ್ಬಿಟ್ಟಿದ್ರೆ. ಶನೇಶ್ವರನು ಪ್ರಾಕಾರ ದೇವತೆ ಆಗ್ಬಿಟ್ಟ. ಅಂದರೆ ನಳನ ಬೆನ್ನ ಮೇಲಿದ್ದವನು, ನಳನ ಜೊತೆಯಲ್ಲೇ ಶನೇಶ್ವರನು ಬೆನ್ನ ಹೆಗಲ ಮೇಲೆ ಇದ್ದವನು ಹೊರಭಾಗದಲ್ಲಿ ಬಂದಾಗ ಒಳಗಡೆ ಪ್ರವೇಶ ಮಾಡಕ್ಕಾಗಿಲ್ಲ. ಆಗ ಅವನು ಹೇಳ್ತಾನೆ, ಓಹೋ ಇಲ್ಲಿ ಬಂದರೆ ಶನಿದೋಷವು ಪರಿಹಾರ ಸಿಗತ್ತೆ ಅಂತ. ಆವತ್ತು ಅವನಿಗೆ ಮೋಕ್ಷ ಸಿಕ್ತು. ಅದಕ್ಕೆ ಆ ಊರು ಕ್ಷೇತ್ರದ ಹೆಸರು ತಿರು ನಲ್ಲಾವೂರು. ಅಂದ್ರೆ ನಲ್ಲಾರು ಅಂತಕ್ಕಂಥದ್ದು ನಳನ, ಉಲ್ಲಾರು ಅಂದ್ರೆ ಏನು, ಯಾವ ಕಾಲಕ್ಕೂ ಸರಿದು ದೂರ ನಿಂತ್ಕೋ ಅಂತ. ಅದಕ್ಕೋಸ್ಕರ ಅಮೃತೇಶ್ವರನ ಪರಿಪೂರ್ಣವಾಗಿ ಅನುಗ್ರಹವನ್ನ ಪರಿವರ್ತನೆ ಮಾಡ್ಕೊಳ್ಳಕ್ಕೆ ನಾವುಗಳು ಪ್ರತಿಪೂರ್ವಕವಾಗಿ ಮಾಡ್ತಕ್ಕಂಥದ್ದು ಯಾನು ಆ ಶನೇಶ್ವರನ ಸ್ಮರಣೆಯನ್ನ ನೀವು ಮೊದಲು ದರ್ಶನ ಮಾಡಬೇಕಾದ್ರು ಶನೇಶ್ವರನ. ತದನಂತರ ಒಳಭಾಗದಲ್ಲಿ ಹೋಗಿ ಈಶ್ವರನ ದರ್ಶನ ಮಾಡಿ ಬರಬೇಕು. ಅಂದರೆ ನೀವೆಲ್ಲ ಏನು ಮಾಡ್ತೀರಾ, ಅಲ್ಲಿ ಕ್ಯೂ ಇರೋದು ದೇವ್ರ ದರ್ಶನ ಮಾಡ್ಕೊಂಡು ಆಮೇಲೆ ಶನೇಶ್ವರ ಬನ್ನಿ, ತಿರುಗಿ ಬೆನ್ನ ಮೇಲೆ ಹೆಗಲ ಮೇಲೆ ಎತ್ಕೊಂಡು ಬನ್ನಿ ಅಂತ ಹೀಗಾಗೋಗಿದೆ. ಅದಕ್ಕೋಸ್ಕರ ಅವನ ಕ್ಷೇತ್ರದಲ್ಲಿ ನಾವು ಕರ್ಮವನ್ನ ಕಳ್ಕೊಳ್ಳಕ್ಕೆ ಪ್ರತಿಯೊಬ್ಬ ಮನುಷ್ಯನಿಗೂ ಶನಿ ದೋಷ ಬಂದೇ ಬರುತ್ತೆ. ಇದರಲ್ಲಿ 4 ವಿಧವಾದ ದೋಷಗಳು. ಶನೇಶ್ವರನಿಗೆ 7.5 ಅಂತ ಕರಿತೀವಿ. ಈ 7.5 ಅಂದ್ರೆ ಏನು, 7 ವರ್ಷ ಶನಿ, 2 ವರ್ಷ, 2 ವರ್ಷ, 2 ವರ್ಷ. ಈ 2 ವರ್ಷ ಅವನು ಪರಿಪೂರ್ಣವಾಗಿ ಕುಜನ ಅಂಶದಲ್ಲೇ ಇರ್ತಾನೆ. 2 ವರ್ಷ ರಾಹು ಅಂಶದಲ್ಲಿರ್ತಾನೆ, 2 ವರ್ಷ ಕೇತು ಅಂಶದಲ್ಲಿರ್ತಾನೆ. ಈ 7 ವರ್ಷದ ಕಾಲದಲ್ಲಿ ಅವನು ಮೊದಲೇ ಹೇಳ್ತಾನೆ, ನಾನು ಇನ್ನೇನು ಬರ್ತಾ ಇದ್ದೀನಿ ಹುಷಾರಂತ. ಈ 7.5 ಬರಕ್ ಮೊದಲೇ, 7 ವರ್ಷ ಶನಿ ಬರಕ್ಕೆ ಮೊದಲೇ 2 ವರ್ಷಕ್ಕೆ ಮೊದಲೇ ಅವನು ಹೇಳ್ಬಿಡ್ತಾನೆ, ನಾ ಬರ್ತಾ ಇದ್ದೀನಿ ಹುಷಾರ್. ಅಂದ್ರೆ ಅವನು ಎಷ್ಟು ಜಾಗೃತ ಪಡಿಸ್ತಾನೆ ಅಂದ್ರೆ, ಮುಂದೆ 2 ಕುದುರೆಗಳು, ಹಿಂದೆ 2 ಕುದುರೆಗಳು, ಅವನಿರೋ ರಥಗಳಲ್ಲಿ ಪರಿಪೂರ್ಣವಾಗಿ ಕಾಗೆ ಮೇಲೆ ಕೂತ್ಕೊಂಡ್ ಬರ್ತಾನೆ. ಅಂದ್ರೆ ಅರ್ಥ ಏನು ಅಂದ್ರೆ, 2 ವರ್ಷ ಇನ್ನೇನು 7.5 ಬರುತ್ತೆ ಅನ್ನಕ್ಕೆ ಮೊದಲೇ 2 ವರ್ಷಕ್ಕೆ ಮೊದಲು ಹೇಳಿರ್ತಾನೆ. ಅವನ್ ಬಿಟ್ಟು ಹೊಟ್ಟೋದ್ರೂ ಸಹ ಇನ್ನು 2 ವರ್ಷ ಫಲ ಇರ್ತಾನೆ. ಒಟ್ಟು ಎಷ್ಟಾಯ್ತು, ಈ 2 ವರ್ಷ ಅಂದ್ರೆ 7 ವರ್ಷ ಪ್ಲಸ್ 5 ವರ್ಷ ಎಕ್ಸ್ಟ್ರಾ ಅನ್ನೋದು ಇದೇ ಇರುತ್ತೆ. ಮುಂದೆ 2 ವರ್ಷ, ಹಿಂದೆ 2 ವರ್ಷ. ಆಗೇನ್ ಮಾಡ್ತಾನೆ, ಈ 7.5 ಕುಜ ಇದ್ದಾಗ ಕೆಲಸಗಳೆಲ್ಲ ಹೋಗ್ಲೇಬೇಕು. ಸೊ ಏನ್ ಮಾಡ್ತಾನೆ, 2 ವರ್ಷ ಫಸ್ಟ್ ಕೆಲಸ ಹೋಗಿಸ್ತಾನ, ಅಥವಾ ಮಧ್ಯ ಕೆಲಸ ಹೋಗಿಸ್ತಾನ, ಅಥವಾ ಕೊನೆ ಕೆಲಸ ಹೋಗಿಸ್ತಾನ ಗೊತ್ತಿಲ್ಲ. ಅವನೇನ್ ಮಾಡ್ತಾನೆ, ರಾಹು ಜೊತೆ ಇದ್ದಾಗ ಮೊದಲು ರೋಗ ಕೊಡ್ತಾನ, ಮಧ್ಯ ರೋಗ ಕೊಡ್ತಾನ, ಕೊನೆ ರೋಗ ಕೊಡ್ತಾನ ಗೊತ್ತಿಲ್ಲ. ಅಥವಾ ಅವ್ರ ಕಾಲಕ್ಕೆ ಕೇತು ಇದ್ದಾಗ ಆಕ್ಸಿಡೆಂಟ್ಸ್ ಮಾಡ್ತಾನೆ ಇರ್ತಾನ, ಮೂಳೆ ಮುರಿತಾ ಇರ್ತಾನ, ಮಧ್ಯ ಕೊಡ್ತಾನ, ಕೊನೆ ಕಾಲದಲ್ಲಿ ಮೂಳೆ ಮುರಿದು ಕೂಡ್ಸೇ ಬಿಡ್ತಾನೆ. ಮೊದಲೇ ಸಲಿ ಬಂದಾಗ ಕೆಟ್ಟದನ್ನ ಮಾಡಿಬಿಟ್ರೆ, ಆ ಕೆಟ್ಟ ದೃಷ್ಟಿಯನ್ನು ಹುಡಿದು ಪಾಠವನ್ನು ಕಲಿಸ್ಬಿಟ್ರೆ ತದನಂತರ ಹೋಗ್ಬೇಕಾದ್ರೆ ಸುಖವನ್ನು ಕೊಟ್ಟು ಹೋಗ್ತಾನೆ. ಇಲ್ಲ ಫಸ್ಟ್ ಸುಖವನ್ನು ಕೊಟ್ಬಿಡ್ತಾನೆ, ಹೋಗ್ಬೇಕಾದ್ರೆ ನೆಮ್ಮದಿ ಹಾಳು ಮಾಡಿ ಇಟ್ಬಿಟ್ಟು ಹೋಗ್ತಾನೆ. ಅಂದರೆ ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಫಸ್ಟ್ ಬಂದ ತಕ್ಷಣ ಕೆಟ್ಟದನ್ನ ಅನುಭವಿಸ್ಬಿಟ್ರೆ ಬಹಳ ಒಳ್ಳೇದು. ಯಾಕಂದ್ರೆ ಹೋಗೋಕೆ ಅಟ್ಲೀಸ್ಟ್ ಹಬ್ಬಾಡ ಹೋದ್ನಪ್ಪ, ತುಂಬಾ ಸಂತೋಷ, ಒಳ್ಳೇದು ಮಾಡ್ಬಿಟ್ಟು ಹೋದ. ಶನೇಶ್ವರನು ಬಹಳ ಸ್ಟ್ರಿಕ್ಟ್ ಆಫೀಸರ್, ಕೊಡೋದನ್ನು ಬಹಳ ಚೆನ್ನಾಗಿ ಕೊಡ್ತಾನೆ. ಏನು ಒಂದು ಚೂರು ಒಂದು ಡ್ರಾಪ್ ಕೂಡ ನಿನ್ನ ಕರ್ಮಾನುಸಾರ ನಿನ್ನ ಪುಣ್ಯ ಎಷ್ಟಿದೆ ತಗೊಂಡ್ಬಿಡು, ಫುಲ್ ತಗೊಂಡ್ಬಿಡು ಅಂತ ಹಿಂಗೆ ಒದ್ರು ಬಿಟ್ಟು ಕೊಟ್ಬಿಡ್ತಾನೆ. ಆದರೆ ಬೇರೆ ಗ್ರಹಗಳ ಸ್ವಲ್ಪ ಇಟ್ಕೊಂಡು ನೋಡ್ತಾರೆ, ಇವನು ಹಂಗೆಲ್ಲ ಮಾಡಲ್ಲ, ಕೊಟ್ರೆ ಪೂರ್ತಿ ಕೊಡ್ತಾನೆ. ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಯಾವ ಕಾಲಕ್ಕೂ ಇಟ್ಕೊಳ್ಳಲ್ಲ. ನಿಮ್ ಬ್ಯಾಲೆನ್ಸ್ ಅಂತೂ ಇರೋದೇ ಇಲ್ಲ. ಅದರಲ್ಲಿ ಫಸ್ಟ್ ಮಹಾಮಹತೀಶ್ವರ ಪರಮಾತ್ಮ ಏನ್ ಮಾಡ್ತಾನೆ, 3 ಸಲ ಜೀವನದಲ್ಲಿ ಕಳಿಸ್ಕೊಡ್ತಾನೆ. ಒಬ್ಬ ಮನುಷ್ಯನಿಗೆ ಪರಿಪೂರ್ಣವಾಗಿ ಅನುಗ್ರಹ ಬೇಕು ಅಂದ್ರೆ 120 ವರ್ಷ ಒಬ್ಬ ಮನುಷ್ಯ ಬದುಕ್ತಾನೆ. ಈ 120 ವರ್ಷದ ಕಾಲದಲ್ಲಿ ಒಂದು ಆನೆ ಒಂದು ಮನುಷ್ಯ ಬದುಕಬೇಕಾದ್ರೆ 5 ವರ್ಷ
5 ಕ್ಷಣ, 5 ನಿಮಿಷ, 5 ಸೆಕೆಂಡ್ಗಳ ಪೂರ್ವಕವಾಗಿರ್ತಕ್ಕಂಥ 120 ಗಳಿಗೆಗಳಲ್ಲಿ ಇವನು ಬದುಕಿರ್ತಾನೆ. ಆ ಮನುಷ್ಯ ಇವಾಗ ಬದುಕೋದೇ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಎಷ್ಟೋ ನಾವುಗಳೇನು ಅಂದ್ರೆ ಮೊದಲು 100 ವರ್ಷ ಬದುಕ್ತಾರೆ, 100 ವರ್ಷ ಎಲ್ಲಿ ಬದುಕ್ತಾರೆ ಸದ್ಯ, ಈಗ ಒಂದು 75 ವರ್ಷ ಅಂತಿದ್ರು. 75 ವರ್ಷ ಆದ್ರೂ ಬದುಕ್ತಾರಪ್ಪ ಅಂದ್ರೆ ಈಗ 50 ವರ್ಷ ಗ್ಯಾರಂಟಿ ಇಲ್ಲ. ಯಾಕೆಂದ್ರೆ 30ಕ್ಕೆ ಹಾರ್ಟ್ ಅಟ್ಯಾಕು, 35ಕ್ಕೆ ಹಾರ್ಟ್ ಅಟ್ಯಾಕು. ಇನ್ನೇನು ಮಾಡ್ತೀರಾ, ಹೋಲ್ಸೇಲ್ ಆಗಿ ಹೋದ್ರೂ ಹೋಗ್ಬೋದು, ಬಿಟ್ಟರು ಬಿಡ್ಬೋದು. ಅಂದರೆ ಶನೇಶ್ವರನು ಹುಟ್ಟತಾನೆ ಬಂದ್ಬಿಟ್ರೆ ಕೆಲವು ಕಷ್ಟವನ್ನ ಚಿಕ್ಕ ಮಗುನಲ್ಲೇ ಕೊಟ್ಬಿಡ್ತಾನೆ. ಆ ಮಗುಲಿದ್ದಾಗ ಎಲ್ಲರೂ ಅನ್ಕೊಂಡಿರ್ತೀರ ಮಗು ಕೊಡ್ತಾ ಇದ್ದಾನೆ, ಖಂಡಿತ ಕೊಡಲ್ಲ. ಮಗು ಚಂದ್ರನ್ ನೋಡ್ತಾ ಇದ್ರೆ ತಾಯಿಗೆ ಎಫೆಕ್ಟು, ತಂದೆ ನೋಡ್ಬೇಕಾದ್ರೆ ಚಂದ್ರನ್ ನೋಡ್ತಾ ಇದ್ರೆ ಏನು ಎಫೆಕ್ಟು, ತಂದೆಗೆ ಎಫೆಕ್ಟ್. ರವಿನ್ ನೋಡಿದ್ರೆ ಹಾಗೆ, ಚಂದ್ರ ಕುಜನ್ ನೋಡಿದ್ರೆ ಅಣ್ಣ ತಮ್ಮಂದ್ರಿಗೆ ಎಫೆಕ್ಟ್. ಅಂದ್ರೆ ಏನೋ, ನನ್ನ ತಂಗಿಗೆ ಯಾಕೋ ಮದುವೆನೇ ಆಗ್ತಿಲ್ಲ. ಯಾಕೆ ಆಗತ್ತೆ, ನಿನಗೆ ಮದುವೆ ಹಂಗಾಗತ್ತೆ. ನಿನ್ನ ಶನಿ ಚಂದಿಗೆ ಇರಿದಾಗ ಆ ಶನಿಯ ತಂಗಿಯಿಂದ ನೋಡ್ತಾ ಇದ್ದಾಗ ನಿನಗೆ ಮದುವೆ ಹೆಂಗಾಗತ್ತೆ, ಖಂಡಿತ ಆಗಲ್ಲ. ಸಹೋದರ, ಚಿಕ್ಕಪ್ಪ, ದೊಡ್ಡಪ್ಪ, ಸೋದರ ಮಾವಂದ್ರೆ ಎಲ್ಲರೂ ಕುಜನ ಸಂಬಂಧ. ಇವನು ಕುಜನ್ ದೋಷ ಕೂತ್ಕೊಳ್ಳೋದಾಗ್ಲಿ, ಕುಜನ್ ನೋಡೋದಾಗ್ಲಿ, ಇದೆಲ್ಲ ಒಂದು ಭಾವನೆ. ಶುಕ್ರನ್ ಜೊತೆ ಕೂತ್ಕೊಂಡ್ರೆ ಹೆಣ್ಣಿನ ವ್ಯಾಮೋಹ, ಪ್ರೀತಿಸೋಳ್ನೋ ಹೆಂಡತಿಗೋ ಯಾವುದೋ ಒಂದು ರೋಗ ಬಂದೇ ಬರುತ್ತೆ. ಇದಕ್ಕೆಲ್ಲ ಪರಿವರ್ತನೆ ಶನಿ ಶುಕ್ರನ್ ನೋಡೋದಾಗ. ಇವನು ಗುರು ಜೊತೆ ಕೂತ್ಕೊಂಡಾಗಂತೂ ಜ್ಞಾನಿ, ಮಹಾಜ್ಞಾನಿ. ಅಂತ ಸಮಯದಲ್ಲಿ ಗೊತ್ತಿಲ್ಲದೇನೆ ಚಿಕ್ಕ ಮಗು ಏನೇನೋ ಮಾತಾಡುತ್ತೆ, ಮಹಾಮೇಧಾವಿಯಾಗಿರುತ್ತೆ. ಅಂದರೆ ಶನಿ ವೈರಾಗ್ಯ ಗ್ರಹ, ದೇವತೆ ಆಕರ್ಷಣೆ ಬಹಳ ಚೆನ್ನಾಗಿ ಕೊಡ್ತಾನೆ, ಒಳ್ಳೆಯ ಅನುಗ್ರಹ ಕೊಡ್ತಾನೆ. ಆದ್ರೆ ಏನ್ ಮಾಡ್ತಾನೆ, ವಿದ್ಯೆ ಕಿತ್ಕೊಂಡ್ಬಿಡ್ತಾನೆ, ವಿದ್ಯೆ ಪೂರ್ತಿ ಶೂನ್ಯ ಮಾಡ್ಬಿಡ್ತಾನೆ. ಅದಕ್ಕೆ ಆ 7 ವರ್ಷ ಶನಿಯಲ್ಲಿ ಇವರು ಆರ್ಡರ್ ಮಾಡ್ಕೋಬೇಕು. ಕುಜ, ರಾಹು, ಕೇತು. ಮೊದಲಾದ್ರೂ ರಾಹು ಬರ್ಬೋದು, ಮೊದಲು ಕುಜ ಬರ್ಬೋದು, ಕೊನೆ ಕೇತು ಬರ್ಬೋದು. ಇಲ್ಲ ಮೊದಲಾದ್ರೂ ಕೇತು ಬರ್ಬೋದು, ಆಮೇಲೆ ಮಧ್ಯದಲ್ಲಿ ಇರ್ತಕ್ಕಂಥ ರಾಹು ಬರ್ಬೋದು, ಆಮೇಲೆ ಕೊನೆದಾಗ ಕುಜ ಬರ್ಬೋದು. ಫಸ್ಟ್ ಕೆಲಸ ಹೋಗ್ಬೋದು, ದುಡ್ಡು ಕಳ್ಕೊಳ್ತಕ್ಕಂಥ ಅವಕಾಶ ಮಾಡ್ಬೋದು, ರೋಗಗಳೇ ಕೊಡ್ತಾನೆ. ಅದು ಹೇಗೆ ಕೊಡ್ತಾನೆ ಗೊತ್ತಾ, 1 ವರ್ಷ ಅಲ್ಲ 2 ವರ್ಷ ಕೂತಿರ್ತಾನೆ. ಸೊ 2.5 ಎಷ್ಟಾಯ್ತು, 7.5. ಈ 7.5 ರೋಗವನ್ನು ಕೊಟ್ಟರೆ 2 ವರ್ಷ ಪೂರ್ತಿ ರೋಗನೇ. ಯಾವ ಕಾಲಕ್ಕೂ ಮೂಗು ಸೀತ್ತಾ ಇದ್ರೆ ಸೀತ್ತಾನೇ ಇರ್ಬೇಕು, ರೋಗ ಬಂದಿತ್ತ ಕೆಮ್ತಾ ಇದ್ರೆ ಕೆಮ್ತಾನೇ ಇರಬೇಕು. ಕ್ಷಯ ಬಂದ್ರೂ ಬಂದಾತು, ಒಳಭಾಗದ ಎದೆ ನೋವು ನೋವಾತು, ಹಾರ್ಟ್ ಹೋದ್ರೂ ಹೋದಾತು. ಯಾರ್ಯಾರಿಗೆ ಯಾವ್ಯಾವ ಗ್ರಹಕ್ಕೆ ನೋಡ್ತಾನೋ ಗೊತ್ತಿಲ್ಲ, ಅದಕ್ಕೆ ಅವನು ರೋಗಕಾರಕ. ಇಲ್ಲ ಸೆಕೆಂಡ್ ಟೈಮ್ ನೋಡಿದ್ರೆ ರಾಹು ಜೊತೆ ಕೇತು ಸಂಧಿಯಲ್ಲಿ ಕೂತಿದ್ದಾಗ ಇವನಿಗೆ ಎದುರುಗಡೆ ಕುಜ ಕೂತಿದ್ದು, ಗ್ರಹದಲ್ಲೂ 3 ಗ್ರಹ ಒಟ್ಟಿಗೆ ಕೂತ್ಕೊಂಡ್ಬಿಟ್ಟಿದ್ರೆ ಇವನ ಗತಿ ಏನಾಗಬೇಕು ಗೊತ್ತಾ, ಬರೀ ಆಕ್ಸಿಡೆಂಟ್ಸು. ಮೋಟರ್ ಬೈಕ್ ಎತ್ತಿದ್ರೆ ಆಕ್ಸಿಡೆಂಟು, ಕಾರ್ ಎತ್ತಿದ್ರೆ ಆಕ್ಸಿಡೆಂಟ್. ಇವನು ಅನ್ಕೊಂಡ್ರೆ ಏನು ತಗೊಂಡಾಗೆಲ್ಲ ಬರೀ ಆಕ್ಸಿಡೆಂಟ್. ಅಂದ್ರೆ ಇವನಿಗೆ 7.5 ಮಾಡಿರ್ತಾನೆ. ಈ 7.5 ಅನ್ನೋದು 7 ವರ್ಷದ ಶನಿ. ಅದಾದ ಮೇಲೆ ಪಂಚಮ ಶನಿ ಅಂತ ಇಟ್ಕೊಳ್ಳಿ. ಈ ಪಂಚಮ ಶನಿ ಅನ್ನೋದು 2.25 ವರ್ಷ. ಅದಾದ ಮೇಲೆ ಅಷ್ಟಮ ಶನಿ ಅಂದ್ರೆ 2.5 ವರ್ಷ. ಅದಾದ ಮೇಲೆ ಪೂರ್ತಿಯಾಗಿರ್ತಕ್ಕಂಥ ಶನಿ, ಮಂದಸ್ಮಿತವಾಗಿರ್ತಕ್ಕಂಥ ಶನಿ, ಅವನು 1.25 ವರ್ಷ. ಹೀಗೆ 1.25, 2.25, 2.5 ವರ್ಷ ಈ ಪೂರ್ತಿಯಾಗಿರ್ತಕ್ಕಂಥ ಅಷ್ಟಮ ಶನಿ, ಪಂಚಮ ಶನಿ, ಮಧ್ಯಾಹ್ನ ಶನಿ ಅಂದ್ರೆ ಜನ್ಮ ಶನಿ ಅಂತ ಕರಿತೀವಿ. ಜನ್ಮ ಶನಿ ಪೂರ್ಣನಾಶತಃ ಅಂತ ಅವನು ಏನು ಮಾಡ್ತಾನೆ, ಜನ್ಮದಲ್ಲೇ ಕೂತ್ಕೊಂಡ್ಬಿಟ್ರೆ ಬಹಳ ವಿಶೇಷವ. ಅಂಥದ್ದೆಲ್ಲ ತಿಳ್ಕೋಬೇಕು. ಈ ಶನೇಶ್ವರನ ಸ್ಮಹಿಗಳನ್ನು ಮಾಡ್ಕೋಬೇಕಾದ್ರೆ ಶನೇಶ್ವರನ ಗೊತ್ತಿಲ್ಲದೆ ನೀವು ಹೋಗಿ ಅವನು ಮುಟ್ಟೋದಿರ್ಲಿ. ನಿಮ್ಮ ಹಣೆ ಮೇಲೆ, ಬೆಗಲ್ ಮೇಲೆ, ಬೆನ್ನ ಮೇಲೆ ಏರಿರಬೇಕಾದ್ರೆ ನೀವು ತಿರುಗಿ ಹೋಗಿ ಅವನ ಕ್ಷೇತ್ರದಲ್ಲಿ ಮುಟ್ಟಿ ನಮಸ್ಕಾರ ಮಾಡ್ಕೊಂಡ್ ಬಂದಿರಬೇಕಾದ್ರೆ ಏನಾಗಬೇಕು, ಬಹಳ ಹತ್ತಿರದಲ್ಲಿ ಸಿಕ್ಕಿದ್ರೆ ಚೆನ್ನಾಗಿ ಬರೆಸ್ತಾರೆ. ಅಮ್ಮನ ಜೊತೆ ಓಡಾಡ್ತಾ ಇದ್ದಾಗ ಅಮ್ಮ ಹೊಡಿತಾಳೆ ಅಂದ್ರೆ ಕಿಲೋಮೀಟರ್ ದೂರ ಹೊಡಿರ್ತೀರ, 1-2 ಏಟು ದೂರ ಬಿಡ್ಬೋದು, ಕ್ಯಾಕ್ರು ಸುಗಿಬೋದು, ಬೈಬೋದು, ಅಕಸ್ಮಾತ್ ಇಲ್ಲಿಂದ ಲೋಟ ಎದ್ದು ಬಿಸಾಕ್ಬೋದು. ಆದರೆ ಸ್ವಲ್ಪ ದೂರದಲ್ಲಿ ಇತ್ತು, ನೀವೇ ದೇವಸ್ಥಾನಕ್ಕೆ ಹೋದ್ರೆ ಏನಾಗುತ್ತೆ, ಹತ್ತಿರದಲ್ಲಿ ತಗೊಂಡು ಧಡಾರ್ ಅಂತ ಬಾರಿಸ್ದಂಗಾಗತ್ತೆ. ಅದಕ್ಕೆ ರೆಡಿ ಇರಿ, 1-2 ನಿಮಿಷ ಮಾತಾಡ್ಕೊಂಡ್ ಬರ್ತೀವಿ.